ಸ್ಪೆಷಲ್ ಏನಂದ್ರೆ ನಾವು ಸ್ಮೋಕ್ ಮಾಡ್ತೇವೆ. ಸ್ಮೋಕ್ ಮಾಡುವಾಗ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತಲ್ಲ, ಅದಕ್ಕೆಲ್ಲ ಕಂಟ್ರೋಲ್ ಮಾಡುವ ಲೀಫ್ ಆಗಿದೆ ಇದು ಮೆಡಿಸಿನ್. ಸ್ವಲ್ಪ ತಿನ್ಬೋದಾ? ನಮಸ್ಕಾರ ಎಲ್ಲರಿಗೂ. K32 ಕಲಬುರಗಿಯಿಂದ ನಿಮ್ಮ ಹುಡುಗ ಫೀಲ್ ಬಿಟ್ ಪೃಥ್ವಿ ಮಾತಾಡ್ತಾ ಇದ್ದೀನಿ. ವಾಯ್ನಾಡಿನ 3ನೇ ಪಾರ್ಟಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಹೋದ ವಿಡಿಯೋದಲ್ಲಿ ನಾವು ಮಿನ್ಮುಟ್ಟಿ ವಾಟರ್ಫಾಲ್ಸ್ ಮತ್ತು ಚಾಕ್ಲೇಟ್ ಅಂದರೆ ಹೋಮ್ ಮೇಡ್ ಚಾಕ್ಲೇಟನ್ನು ಟ್ರೈ ಮಾಡಿದ್ವಿ. ಇವತ್ತು ನಾವು ಬೇರೆ ಲೊಕೇಶನ್ಗಾಗಿ ಹೊಂಟಿದ್ವಿ. ಇದು ವಿಡಿಯೋ ತುಂಬ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ಹಾಗೆ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ. ಏನಕ್ಕಪ್ಪ ಅಂದರೆ ನಾವಿವತ್ತು ಹೋಗ್ತಾ ಇದ್ದೀವಿ ವಾಯ್ನಾಡಿನ ಸ್ಪೈಸ್ ಗಾರ್ಡನ್. ಈ ಗಾರ್ಡನಲ್ಲಿ ಹಲವಾರು ಬಗೆಯ ಸ್ಪೈಸಸ್ಗಳು ಮತ್ತು ಆಯುರ್ವೇದಿಕ್ ಗಿಡಮೂಲಿಕೆಗಳು ಇದ್ದಾವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಸ್ಪೈಸ್ ಗಾರ್ಡನಲ್ಲಿ ಎಂಟ್ರಿ ಟಿಕೆಟ್ ಬಂದುಬಿಟ್ಟು 100 ರೂಪಾಯಿ ಇರುತ್ತೆ ಪರ್ ಪರ್ಸನ್ ಬರುತ್ತೆ. ಮತ್ತೆ ಚಿಕ್ಕ ಚಿಕ್ಕ ಸೀಡ್ ಬರುತ್ತೆ. ಆ ಸೀಡ್ ಸ್ವಲ್ಪ ದೊಡ್ಡದಾಗಬೇಕಾದ್ರೆ 3-4 ಮಂತ್ ಬೇಕು. ಅದು ದೊಡ್ಡದಾಗುತ್ತೆ. ದೊಡ್ಡದಾದ್ಮೇಲೆ ಅದೀಗ ಗ್ರೀನ್ ಕಲರ್ ಬರುತ್ತಲ್ಲ, ಈ ಗ್ರೀನ್ ಕಲರ್ ಬರುವಾಗ ನಾವು ಅದನ್ನು ತೆಗೆದು ಡ್ರೈಯರ್ ಮಿಷಿನ್ಗೆ ಹಾಕ್ತೇವೆ. 100 ಕಿಲೋ ಡ್ರೈಯರ್ ಮಿಷಿನ್ಗೆ ಹಾಕಿದ್ರೆ 20 ಕಿಲೋ 30 ಕಿಲೋ ಮಾತ್ರ ಸಿಗೋದು, 20-30 ಕಿಲೋ ಮಾತ್ರ ಸಿಗೋದು. 80% ವಾಟರ್ ಕಲರ್. ಅದಕ್ಕಾಗಿದೆ ಕಾರ್ಡಮಮ್ಗೆ ಎನಿ ಟೈಮ್ ವೆರಿ ಕಾಸ್ಟ್ಲಿ. ಕ್ಯೂನ್ ಆಫ್ ಸ್ಪೈಸಸ್ ಅಂತ ಹೇಳ್ತೇವೆ. ಸ್ಪೈಸಸ್ನ ರಾಣಿ ಅಂತ ಹೇಳ್ತೇವೆ. ಓಕೆ, ವ್ಯಾನಿಲಾ ನಮಗೆ ಚಾಕ್ಲೇಟ್ ಸಿಗುತ್ತೆ, ವ್ಯಾನಿಲಾ ಐಸ್ ಕ್ರೀಮ್ ಸಿಗುತ್ತೆ. ಇದಾಗಿದೆ ಪ್ಲಾನ್. ಇದಕ್ಕೆ ಪ್ರಿನ್ಸ್ ಆಫ್ ಸ್ಪೈಸಸ್. ಅದು ಕ್ವೀನ್, ಇದು ಪ್ರಿನ್ಸ್. ಓಕೆ, ವೆನಿಲಾ ಎಲ್ಲಿದೆ? ವೆನಿಲಾ ಎಸೆನ್ಸ್ ಮತ್ತೆ ಸೀಡ್ ಬರುವುದು. ಇದರಲ್ಲಿ ನಾವು ಕನ್ನಡದಲ್ಲಿ ಆಡುಸೋಗೆ ಅಂತ ಹೇಳ್ತೇವೆ, ಹಿಂದಿಯಲ್ಲಿ ಅಡೂಲ್ಸಿ ಅಂತ ಹೇಳ್ತೇವೆ, ಇಂಗ್ಲಿಷ್ ಅಲ್ಲಿ ಮಲಬಾರ್ ನಟ್ಸ್ ಅಂತ ಹೇಳ್ತೇವೆ. ಇದಕ್ಕೆ ಆಡುಸೋಗೆ ಹೆಸರು ಬರಲು ಕಾರಣ ಏನಂದ್ರೆ, ಇದು ಇಲ್ಲಿ ನೋಡಿ ಲೀಫ್, ಇದು 2 ಟೈಪ್ ಅಲ್ಲಿ ಇದೆ. ಈ ಲೀಫ್ ಮೇಕೆ ಮುಟ್ಟಲ್ಲ, ಅಷ್ಟು ಕಹಿ. ಮೇಕೆ ಎಲ್ಲ ಲೀಫ್ ಅನ್ನು ಮುಟ್ಟುತ್ತೆ, ಆದ್ರೆ ಇದೊಂದು ಮಾತ್ರ ಮುಟ್ಟಲ್ಲ. ಅದಕ್ಕೆ ಆಡುಸೋಗೆ ಅಂತ ಹೇಳ್ತೇವೆ. ಇದು 2 ವಿಧದಲ್ಲಿ ಆಡುಸೋಗೆ ಇದೆ, ಬಿಗ್ ಲೀಫ್ ಮತ್ತು ಸ್ಮಾಲ್ ಲೀಫ್. ಇದು ಸ್ಮಾಲ್ ಲೀಫ್ ಆಗಿದೆ. ಕೋಲ್ಡ್, ಅಸ್ತಮಾ, ಬ್ರೀತಿಂಗ್ ಪ್ರಾಬ್ಲಮ್, ಸೈನಿಸ್ ಪ್ರಾಬ್ಲಮ್ ಅಲ್ಲಿ ಇಲ್ವಾ. ಸ್ಪೆಷಲ್ ಏನಂದ್ರೆ ನಾವು ಸ್ಮೋಕ್ ಮಾಡ್ತೇವೆ. ಸ್ಮೋಕ್ ಮಾಡುವಾಗ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತಲ್ಲ, ಅದಕ್ಕೆಲ್ಲ ಕಂಟ್ರೋಲ್ ಮಾಡುವ ಲೀಫ್ ಆಗಿದೆ ಇದು ಮೆಡಿಸಿನ್. ಸ್ವಲ್ಪ ತಿನ್ಬೋದಾ? ಗೊತ್ತಾ, ಫಿಸ್ಟುಲಾ, ಫಿಶರ್, ಬ್ಲೀಡಿಂಗ್, ನಾಲ್ ಬ್ಲೀಡಿಂಗ್ ಎಲ್ಲ ಬರುತ್ತಲ್ಲ, ಮೂಲವ್ಯಾಧಿ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಅದಕ್ಕೆ ಮೆಡಿಸಿನ್. ಲಿಚ್ಚಿ ನೋಡಿದ್ದೀರಾ? ಲಿಚ್ಚಿ ಮಾರ್ಕೆಟ್ ಅಲ್ಲಿ ತುಂಬಾ ಸಿಗುತ್ತೆ. ಲಿಚ್ಚಿ ಫ್ರೂಟ್ ಸಿಗುತ್ತೆ, ಜ್ಯೂಸ್ ಸಿಗುತ್ತೆ. ಅದಾಗಿದೆ ಪ್ಲಾಂಟ್, ಲಿಚ್ಚಿ ಪ್ಲಾಂಟ್. ಅಂದ್ರೆ ಇದು ಜನವರಿ ಫೆಬ್ರವರಿಲಿ ತುಂಬಾ ಬರುತ್ತೆ ಲಿಚ್ಚಿ. ಅದು ಇದು ಅಲ್ಲ ಆಯ್ತಾ, ಇದು ಪ್ಯಾಷನ್ ಫ್ರೂಟ್ ಅಲ್ಲಿ ಇದೆಯಲ್ಲ, ಅದಾಗಿದೆ ಲಿಚ್ಚಿ ಪ್ಲಾಂಟ್. ಓಕೆ, ಏನಂತ ಹೇಳಿರ್ತೆ ಗೊತ್ತಾಗ್ತಾ? ಸಿನಮನ್ ಬರುತ್ತೆ ನಿಮ್ಗೆ. ಸಿನಮನ್ ಒನ್ಸ್ ಮೋರ್ ಕ್ಲವ್ ಬರುತ್ತೆ ಅಂತ ನೋಡಿ. ಎಸ್ ಬರುತ್ತೆ. ಒನ್ಸ್ ಮೋರ್ ಬೇ ಲೀಫ್, ಪಲಾವ್ ಲೀಫ್ ಬರುತ್ತಂತ ನೋಡಿ. ಬರುತ್ತೆ. ಲೆಮನ್ ಬರುತ್ತಂತ ನೋಡಿ. ನೋಡಿ ಜಸ್ಟ್ ಒಂದು ಸ್ಮೆಲ್ ನೋಡಿ ಬರುತ್ತೆ. ಹೌದು, ಆ ಲೀಫ್ ಅಲ್ಲಿ ಅದು ಬರುತ್ತೆ. ಇದಂದ್ರೆ ಆಲ್ ಸ್ಪೈಸಸ್ ಅಂತ ಹೇಳ್ತೇವೆ. ಒಂದೇ ಲೀಫ್ ಅಲ್ಲಿ 7 ಫ್ಲೇವರ್ ಸ್ಮೆಲ್ ಬರುತ್ತೆ. ಅಂದ್ರೆ ನಿಮ್ಗೆ ಗರಂ ಮಸಾಲೆ ಗೊತ್ತಾ? ಹೇಗೆ ಪ್ರಿಪೇರ್ ಮಾಡೋದು ಗರಂ ಮಸಾಲೆ? ಅದು ಬಾರ್ಕ್ ಆಫ್ ದ ಟ್ರೀ ಅಲ್ವಾ? ಎಸ್, ಬಾರ್ಕ್ ಆಫ್ ದ ಟ್ರೀ ಅಲ್ಲ, ಗರಂ ಮಸಾಲ. ಅದ್ರಲ್ಲಿ ಒಂದು ಎಲೆ ಬರುತ್ತೆ ಹಾಗಲ್ಲ, ಗರಂ ಮಸಾಲ ಅಂತ ಹೇಳ್ಕೊಡ್ತೇನೆ. ಗರಂ ಮಸಾಲ ಅಂತ ಹೇಳುವುದು ಈ ಬೇ ಲೀಫ್ ಇಲ್ವಾ ಅದು, ಸಿನಮನ್ ಇಲ್ವಾ ಅದು, ಸ್ಟಾರ್ ಅನೀಸ್ ಇಲ್ವಾ ಅದು, ಅದೆಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡ್ತೇವೆ. ಅದಕ್ಕೆ ಗರಂ ಮಸಾಲ ಅಂತ ಹೇಳ್ತೇವೆ. ಅದು ಬಿರಿಯಾನಿಗೆ ಹಾಕ್ತೇವೆ, ಪದಾರ್ಥಕ್ಕೆಲ್ಲ ಹಾಕ್ತೇವೆ. ಅದು ಏನು ಬೇಡ, ಯಾವುದು ಬೇಡ, ಇದೊಂದು ಲೀಫ್ ಮಾತ್ರ ಸಾಕು. ಡ್ರೈ ಮಾಡಿ ಪೌಡರ್ ಮಾಡ್ತೇವೆ. ಅಂದ್ರೆ ವೆಯ್ಟ್ ಲಾಸ್ಗೆ ಮೆಡಿಸಿನ್. 1 ಮಂತ್ ಅಲ್ಲಿ 3-4 ಕಿಲೋ ವೆಯ್ಟ್ ಲಾಸ್ ಆಗುತ್ತೆ ವಿದೌಟ್ ಎಕ್ಸರ್ಸೈಸ್, ವಿದೌಟ್ ಡಯಟ್. ಇದು ಅರ್ಜುನ್ ಟ್ರೀ ಅಂತ ಹೇಳಿ. ಅಂದ್ರೆ ಏನ್ ಕನ್ಸ್ಯೂಮ್ ಏನ್ ಮಾಡ್ತಾರೆ ಇದ್ರಲ್ಲಿ? ಅದು ಮೊಟ್ಟಬಾಲ್ಸ್ ಇಂಪ್ರೂವ್ ಮಾಡುತ್ತೆ. ಅಲ್ಲಲ್ಲ, ಇದು ಈ ಟ್ರೀಯಲ್ಲಿ ಯಾವ ಬಾರ್ಕ್ ಮತ್ತು ಲೀಫ್ ಅದೆರಡು ತೆಗೆದು, ಇದು ಮಾತ್ರ ಅಲ್ಲ, ಅಲ್ಲಿ ಮರಮಂಜಲ್ ಇದು, ಇದೆರಡೂ ಸೇರಿ ನಾವು ಮಾಡುವ ಪೌಡರ್ ಆಗಿದೆ. ಓಕೆ, ಇದು ವೆಟ್ಟಿವೇರ್ ಅಂತ ಹೇಳ್ತೇವೆ. ನಮ್ಗೆ ಮಾರ್ಕೆಟ್ ಅಲ್ಲಿ ಬಾತ್ ಸ್ಕ್ರಬ್ ಸಿಗುತ್ತಲ್ಲ, ಬಾತ್ ಸ್ಕ್ರಬ್ ಇದರ ರೂಟ್ ಇಂದ ಮಾಡೋದು, ಮೆಡಿಸಿನಲ್ ಪರ್ಪಸ್. ಹೀಗೆಲ್ಲ ನಮ್ಗೆ ಪ್ಲಾಸ್ಟಿಕ್ ಸಿಗುದು, ಆದ್ರೆ ಇದರ ರೂಟ್ ಇಂದ ಬಾತ್ ಸ್ಕ್ರಬ್ ಸಿಗುತ್ತೆ. ವೆಟ್ಟಿವೇರ್ ಅದು ಒಳ್ಳೇದು. ಮಾಡ್ಬೇಕು. ವೆರಿಕೋಸ್ ವೇನ್ ಹಾಗೆಲ್ಲ ಡೌನ್ ಟು ಅಪ್ ಹೀಗೆ ಮಾಡ್ಬೇಕು, ಅದು ವೆರಿಕೋಸ್ ವೇನ್. ಓಕೆ, ಸ್ವಲ್ಪ ನೋಡಿ, ಸ್ಮೆಲ್ ನೋಡಿ, ಬೇಕಂದ್ರೆ ತಿನ್ ನೋಡಿ. ಸ್ಮೆಲ್ ಮಿಕ್ಸಪ್ ಆಯ್ತಲ್ವ? ಸೋಂಪು ಪ್ಲಾನ್ ತಿನ್ ನೋಡಿ. ಸೋಂಪು ಅದೇ ಟೇಸ್ಟ್ ಬರುತ್ತೆ ನಮ್ಗೆ. 8 ಮಂತ್ 4 ಮಂತ್ಗೆ ಬಂದ್ರೆ ಮತ್ತೆ ನಮ್ಗೆ ಪಿಂಪಲ್ ಬರುತ್ತೆ, ಹೇರ್ ಫಾಲ್ಸ್ ಬರುತ್ತೆ. ಡೈರೆಕ್ಟ್ ನಾವು ಕುಡಿದ್ರೆ, ನಮಗೆ ರೆಗ್ಯುಲರ್ ಆಗಿ ಕುಡಿದ್ರೆ ನಮಗೆ ಸ್ಟಮಕ್ ಪ್ರಾಬ್ಲಮ್ ಬರುತ್ತೆ.
ಯಾಕಂದ್ರೆ ಇದರಲ್ಲಿ 12 ಟೈಪ್ ಆಫ್ ಅಲೋವೆರಾ ಇದೆ. ನಾವು ಇದಕ್ಕೆ ನೀರ್ ಬೇಕಂತಿಲ್ಲ, ಇದು ಹೀಗೆ ಇಟ್ಟರೆ ಸಾಕು, ಹೊರಗಡೆ ಒಳ್ಳೆ ಗ್ರೋತ್ ಆಗಿ ಬೆಳೆಯುತ್ತೆ. ಗೊತ್ತಾ ನಿಮ್ಗೆ? ನೀರ್ ಬೇಕಂತಿಲ್ಲ. ಅದು ಹೇಗೆ ಗ್ರೋತ್ ಆಗುದು, ಹೊರಗಡೆ ಇರುವ ಪೊಲ್ಯೂಷನ್ ಒಬ್ಸರ್ವ್ ಮಾಡುತ್ತೆ, ಇನ್ಸೈಡ್ ಪೊಲ್ಯೂಷನ್ ಆಗಿದೆ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಅಪ್ಲೈ ಮಾಡಬಾರ್ದಂತ ಆಯುರ್ವೇದಿಕ್ ಹೇಳುತ್ತೆ. ಪ್ರೋಸೆಸ್ಡ್ ಅಲೋವೆರಾ ನಮಗೆ ಸಿಗುತ್ತೆ, ಹೊರಗಡೆ ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದು ಯೂಸ್ ಮಾಡ್ಬೋದು. ಗೊತ್ತಾ ಯಾರಿಗಾದ್ರೂ ಹೇಳಿ? ಮೇಲ್ ಟಾಪ್ ಇರುತ್ತೆ ನಾವು ಹಾಗೆ ನಿಮ್ಗೆ ಬೇರೆ ಯಾರಿಗಾದ್ರೂ ಜಾಸ್ತಿ ಡ್ರೈ ಆಗದಿದ್ರೆ ಚೆನ್ನಾಗಿರುತ್ತೆ, ಬೇರೆ ಯಾರಿಗಾದಿಲ್ಲ. ಅಂದ್ರೆ ಲವಂಗದಲ್ಲಿ ಸ್ಟೆಮ್ ಬರಲ್ವಾ, ಆ ಸ್ಟೆಮ್ಮಿಗೆ ಪ್ರೆಸ್ ಮಾಡುವಾಗ ಆಯಿಲ್ ಬರುತ್ತೆ. ಆಯಿಲ್ ಬಂದ್ರೆ ಮಾತ್ರ ಅದು ಬೆಸ್ಟ್ ಕ್ವಾಲಿಟಿ. ನಿಮ್ಮ ಮನೆಯಲ್ಲಿದೆ ಒಂದ್ಸಲ ನೋಡಿ ಚೆಕ್ ಮಾಡುವಾಗ ಪ್ರೆಸ್ ಮಾಡುವಾಗ ಡ್ರೈ ಆಗಿ ತುಂಡಾಗಿ ಹೋಗುತ್ತೆ, ಆಯಿಲ್ ಬರಲ್ಲ. ಏಕೆಂದ್ರೆ ಮಾರ್ಕೆಟಲ್ಲಿ ಸಿಗೋ ಲವಂಗ ಎಲ್ಲ ಅದರ ಆಯಿಲ್ ಎಲ್ಲ ರಿಮೂವ್ ಮಾಡಿ ಬರುತ್ತೆ. ಅಂದ್ರೆ ಆ ಆಯಿಲ್ ಡೆಂಟಲ್ ಟ್ರೀಟ್ಮೆಂಟ್ಗೆ, ಹಲ್ಲು ನೋವಿಗೆ ಒಳ್ಳೆ ಮೆಡಿಸಿನಲ್ ಪರ್ಪಸ್ ಆಗಿದೆ. ಓಕೆ, ಅಂದ್ರೆ ಯಾರಾದ್ರೂ ಶುಗರ್ ಪೇಷಂಟ್ ಇದ್ರ ಮನೆಯಲ್ಲಿ ಇದ್ದಾರೆ ಅಂದ್ರೆ ಶುಗರ್ ಪೇಷಂಟ್ಗೆ ಅಲೋಪತಿಯಲ್ಲಿ ತುಂಬಾ ಮೆಡಿಸಿನ್ ಇದೆ. ಅಲೋಪತಿ ಮೆಡಿಸಿನ್ ನಾವು ರೆಗ್ಯುಲರ್ ತಿಂದ್ರೆ ನಮಗೆ ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಕಣ್ಣಿಗೆ ಪ್ರಾಬ್ಲಮ್, ಕಾಲಿಗೆ ಪ್ರಾಬ್ಲಮ್ ಬರುತ್ತಾ ಇರ್ತದೆ. ನಿಮ್ಗೆ ಗೊತ್ತಿರ್ಬೇಕು, ನೀವು ಬೆಂಗಳೂರಲ್ಲಿ ಇರುವವರು, ಬೆಂಗಳೂರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತು. ಆದ್ರೆ ಆಯುರ್ವೇದಿಕ್ ಹಾಗೆ ಅಲ್ಲ, ಯಾವ ಪ್ರಾಬ್ಲಮ್ ಏನು ಬರಲ್ಲ, ಕಂಟ್ರೋಲ್ ಮಾಡಿಡುತ್ತೆ ಶುಗರ್. ಅಲೋಪತಿಯಲ್ಲಿ ಕೂಡ ಮಾಡಿಲ್ಲ, ಅಲೋಪತಿಯಲ್ಲಿ ಕೂಡ ಕಂಟ್ರೋಲ್. ಅದೇ ಅಲೋಪತಿ ತಿಂದ್ರೆ ಸೈಡ್ ಎಫೆಕ್ಟ್ ಬರುತ್ತೆ, ಆಯುರ್ವೇದಿಕ್ ತಿಂದ್ರೆ ಸೈಡ್ ಎಫೆಕ್ಟ್ ಬರಲ್ಲ. ನಾಗಮಲ್ಲಿ ಇದರ ಅನಲಿವೇಗಮ್ ಇದೆ, ರೆಡಿ ಆಂಟಿ ಸ್ನೇಕ್ ಬೈಟ್, ಸ್ನೇಕ್ ಬೈಟ್ಗೆ ಮೆಡಿಸಿನ್. ಓಕೆ, ಇದು ರೆಡ್ ಜಿಂಜರ್, ಅನಲಿವೇಗಮ್, ಇದೆರಡೂ ಸೇರಿ ಸ್ನೇಕ್ ಬೈಟ್ಗೆ ಮೆಡಿಸಿನ್. ಮಾವಿನ ಉಪ್ಪಿನಕಾಯಿ ಹಾಕ್ತೇವೆ, ವೈಟ್ ಜಿಂಜರ್ ಕುಕ್ಕಿಂಗ್ ಪರ್ಪಸ್, ಇದು ರೆಡ್ ಜಿಂಜರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ. ನಾವು ಏನಾದರೂ ಹೊರಗಡೆ ಏನಾದರೂ ತಿಂದ್ರೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಒಳ್ಳೆ ಮೆಡಿಸಿನ್ ಪರ್ಪಸ್ ಆಗಿದೆ. ರೆಡ್ ಜಿಂಜರ್ ಹಾಕಿ ಇಟ್ಟು ಮತ್ತೆ ನೋಡ್ಬೇಕು. ಕಾಣಲ್ಲ ಡಾರ್ಕ್ ಅದ್ರ ಹಿಂದ್ಗಡೆ ಇಲ್ಲ ಕೋಕೋ ಪ್ಲಾಂಟ್, ಚಾಕ್ಲೇಟ್ ಪ್ಲಾಂಟ್ ಇದೆಯಲ್ಲ, ಅದ್ರ ಹಿಂದ್ಗಡೆ ದೊಡ್ಡ ದೊಡ್ಡ ಲೀಫ್ ಇದೆಯಲ್ಲ, ಅದು ಚಾಕ್ಲೇಟ್ ಪ್ಲಾಂಟ್, ಕೋಕೋ. ಅದರಿಂದ ನಾವು ಅಲ್ಲದ ನೋಡು, ಕೋಕೋ ಚಾಕ್ಲೇಟ್ ಪ್ಲಾಂಟ್. ಸ್ನೇಕ್ ತರ ಇದೆ, ಲೀಫ್ ಬಂದದ್ದು ನೋಡಿ ಹೇಗಿದೆ. ಯಾವ್ದಾದ್ರು ಒಂದು ಗಿಡದ ಲೀಫ್ ಹೀಗಿದೆ ಅಂತ ನೋಡಿ, ಇಲ್ಲ, ಇದು ವೆರೈಟಿ. ಅಂದ್ರೆ ಇದೆ ಫಂಗಲ್ ಇನ್ಫೆಕ್ಷನ್, ರ್ಯಾಷಸ್, ಎಕ್ಸಿಮಾ, ಹಿಚ್ಚಿಂಗ್, ಸ್ಟ್ರೆಚ್ ಮಾರ್ಕ್, ಅದಕ್ಕೆಲ್ಲ ಒಳ್ಳೇದು. ಇಚ್ಚಿಂಗ್ ಬರುತ್ತೆ ನಮಗೆ, ಫಂಗಲ್ ಇನ್ಫೆಕ್ಷನ್ ಬರುತ್ತೆ, ಅದಕ್ಕೆಲ್ಲ ಒಳ್ಳೇದು.